ಅಧಿಕಾರಿಗಳು ಶಾಸಕರ ಮನೆಯ ಜೀತದಾಳುಗಳಾಗಿ ನಡೆದುಕೊಳ್ಳುತ್ತಿದ್ದಾರೆ. ಅವರು ಶಾಸಕರ ಮನೆ ಕೆಲಸದವರಾಗಿದ್ದಾರೆ. ಅಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದ್ದರೂ ಅಧಿಕಾರದಲ್ಲಿರುವವರಿಗೆ ಒಮ್ಮೆ ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯ ಎಂಬ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಊಡಿ ವಿಜಯಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲೂರು ತಾಲೂಕಿನ ದೊಡ್ಡಿ ಗ್ರಾಮ ಪಂಚಾಯಿತಿಯ ದೊಡ್ಡಿ ಗ್ರಾಮದ ಸರ್ಕಾರ ಪ್ರೌಢಶಾಲೆ ಆವರಣದಲ್ಲಿ ಶ್ರೀ 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 ವೆಂಕಟಗಿರಿಯಪ್ಪ ಸ್ವಾಮಿ ದಕ್ಷಿಣಾಮೂರ್ತಿ ಸ್ವಾಮಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರವರ ಸವಿ ನೆನಪಿನಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸಾ ಹಾಗೂ ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸ್ವಾಭಿಮಾನಿ ಜನತಾ ಪಕ್ಷ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಸಹಯೋಗದಲ್ಲಿ ಆಯೋಜಿಸಿದ ಈ ಶಿಬಿರವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಅವರು ಆರೋಗ್ಯದ ಮಹತ್ವವನ್ನು ವಿವರಿಸುತ್ತಾ ಆರೋಗ್ಯವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂದು ಹೇಳಿದರು. ಈ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪಾ SV, ಮಾಲೂರು. ಸಿಗಲ್ಲ ಅಂತ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಇವತ್ತು ತಾಲೂಕಲ್ಲಿ ಒಂದು ಕನ್ವರ್ಷನ್ ಮಾಡ್ಬೇಕಾದ್ರೆ 3 ರಿಂದ 4 ಲಕ್ಷ ರೂಪಾಯಿ ಆಗುತ್ತೆ. ಪೋಡಿ ಮಾಡಿಸ್ಬೇಕಾದ್ರೆ ಏನೋ ಗೆದ್ದಿದ ತಕ್ಷಣ ಪೋಡಿ ಮಾಡಿಸ್ಬಿಡ್ತೀವಿ, ನಾವು ಬಾರ್ಲ್ ಹಾಕ್ಬಿಡ್ತೀವಿ, ಜನಕ್ಕೆ ಎಲ್ಲ ಅನುಕೂಲ ಮಾಡ್ಬಿಡ್ತೀವಿ ಅಂತಂದ್ರು. ಯಾವ್ದಾದ್ರು ಪೋಡಿಗೆ ಆಗ್ತಾ ಇದೆಯಾ ಜನದ್ದು? ಯಾವುದು ಆಗ್ತಾ ಇಲ್ಲ. ಇವತ್ತು ಕರೆಕ್ಟ್ ಆಗಿದ್ರೆ ಕೂಡ ಡಾಕ್ಯುಮೆಂಟ್ಸ್ಗಳು ಜನರ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಅವ್ರ ಕೆಲಸಗಳು ಮಾತ್ರ ಚೆನ್ನಾಗಿ ಆಗ್ತಾ ಇದೆ, ಬಡವ್ರ ಕೆಲಸ ಯಾವ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ತಮ್ಮೆಲ್ಲ ಊರ್ಗಳಲ್ಲಿ ಸೈಟ್ಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಬಂದು ಮನೆ ಮನೆಗೆ ಹೇಳಿದಾರ ಇಲ್ವಾ? ಏನಮ್ಮ ಹೇಳ್ತದಾರ? ಎಲ್ಲ ಫ್ರೀ ಸೈಟ್ಗಳು ಕೊಡ್ತೀವಿ ಊರಲ್ಲಿ ಅಂತ ಹೇಳಿದಾರ? ಇದೇ ಮಾತು ಎಲೆಕ್ಷನ್ ಮುಂಚೆನೂ ಕೇಳಿದ್ರ ತಾನೆ ನೀವು? ಎಲೆಕ್ಷನ್ ಮುಂಚೆನೂ ಕೇಳಿದ್ರಲ್ಲ ಭಾಷಣಗಳಲ್ಲಿ. ನಾನು ಗೆದ್ದು 1 ತಿಂಗಳಲ್ಲಿ ಎಲ್ರಿಗೂ ಅಕ್ಪತ್ರಗಳು ಕೊಡ್ತೀವಿ, ಉಚಿತವಾಗಿ ಫ್ರೀ ಸೈಟ್ಗಳು ಕೊಡ್ತೀವಿ ಅಂತ ಯಾರಿಗಾದ್ರೂ ಕೊಟ್ಟಿದ್ದಾರೆ ಇವತ್ತವರೆಗೂ? 2.5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಎಷ್ಟು ವರ್ಷ ಆಯ್ತು? 2.5 ವರ್ಷ. 2.5 ವರ್ಷದಲ್ಲಿ ಯಾರಿಗಾದ್ರೂ ಸೈಟ್ಗಳು ಕೊಟ್ಟಿದಾರ? ಉಚಿತವಾಗಿ ಕೊಟ್ಟಿದಾರ? ಈಗ ಯಾಕೆ ಕೊಡ್ತೀನಿ ಅಂತಂದ್ರೆ ಮತ್ತೆ ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ ಬರುತ್ತೋ ಅಥವಾ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಬರುತ್ತೆ. ನಗರದಲ್ಲಿ, ಮಾಲೂರು ತಾಲೂಕು ನಗರದಲ್ಲಿ ಪುರಸಭೆ ಎಲೆಕ್ಷನ್ಗಳು ಬರುತ್ತೆ. ಆ ಎಲೆಕ್ಷನ್ಗಳು ಬರೋದ್ರಿಂದ ಸೈಟ್ ಕೊಡ್ತೀವಿ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡಿರ್ರಿ. ಯಾವಾಗ ಕೊಡ್ತಾರೋ, ನಾಳೆ ಕೊಡ್ತಾರೋ, ನಾಳಿದ್ದು ಕೊಡ್ತಾರೋ ಅಂತ ಕಾಯ್ಕೊಂಡಿರ್ಬೇಕು ಜನ. ಆ ಕಡೆನೂ ಹೋಗ್ಬಾರ್ದು, ಈ ಕಡೆನೂ ಹೋಗ್ಬಾರ್ದು. ಆ ರೀತಿ ಕಾಯ್ಕೊಂಡಿರ್ಬೇಕು. ಅಥವಾ ನಿಮ್ಮ ಎಲೆಕ್ಷನ್ಗಳು ಮತ್ತೆ ಇನ್ನು MLA ಎಲೆಕ್ಷನ್ ಬರುತ್ತೆ. MLA ಎಲೆಕ್ಷನ್ ವರ್ಗು ಕೊಡ್ತೀವಿ 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 ಅಂತ ಹೇಳ್ಕೊಂಡೇ ಹೋಗ್ತಾರೆ. ಎಲ್ಲ ತಯಾರಾಗಿದೆಮ್ಮ, ಕೊಡೋದಕ್ಕೆಲ್ಲ ತಯಾರು ಮಾಡಿ ಇಟ್ಟಿದೀವಿ. ಚುನಾವಣೆ ಬಂದ್ಬಿಡ್ತು, ಚುನಾವಣೆ ಮುಗಿದ ತಕ್ಷಣ ನಿಮ್ಗೆಲ್ಲ ಕೊಟ್ಬಿಡ್ತೀವಿ. ನಿಜನಾ ಇದೆಲ್ಲ? 2.5 ವರ್ಷ ಬೇಕಾಗಿತ್ತಾ ಬಡವ್ರು?